ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಪೌಂಡ್ರಕ್ ಮಹಾರಾಜನ ಕತ್ತಿ. ಪೌಂಡ್ರಕ್ ರಾಜನ ಕಥೆಯು ತುಂಬಾ ಕುತೂಹಲವಾಗಿದೆ, ಏಕೆಂದರೆ ತಾವೇ ದೇವರು ಎಂದುಕೊಳ್ಳುವ ನೀಚರು ಮತ್ತು ಮೂರ್ಖರು ಎಲ್ಲ ಕಾಲಗಳಲ್ಲೂ ಇರುತ್ತಾರೆ. ದೇವತಾ ಪರಮ ಪುರುಷನಾದ ಕೃಷ್ಣನ ಕಾಲದಲ್ಲಿ ಇಂಥ ಒಬ್ಬ ಮೂರ್ಖನಿದ್ದನು. ಅವನ ಹೆಸರೇ ಪೌಂಡ್ರಕ್. ತಾನೇ ದೇವರು ಎಂದು ಘೋಷಿಸಿಕೊಳ್ಳಬೇಕೆಂದು ಅವನಿಗೆ ಆಸೆ. ಅವನು ಕರುಷ ರಾಜ್ಯದ ರಾಜ. ಬಲರಾಮನು ಬೃಂದಾವನಲ್ಲಿದ್ದಾಗ ಮೂರ್ಖನು ದುರಹಂಕಾರಿಯೂ ಆದ ಆ ಪೌಂಡ್ರಕನು ಕೃಷ್ಣನ ಬಳಿಗೆ ಒಬ್ಬ ದೂತನನ್ನು ಕಳಿಸಿದ. ಕೃಷ್ಣನನ್ನು ದೇವತಾ ಪರಮ ಪುರುಷ ಎಂದು ಎಲ್ಲರೂ ಒಪ್ಪಿದರು. ತನ್ನ ದೂತನ ಮೂಲಕ ಪೌಂಡ್ರಕ್ ತಾವೇ ವಸುದೇವ, ಕೃಷ್ಣನಲ್ಲ ಎಂದು ಸವಾಲು ಹಾಕಿದನು. ಈ ಕಾಲದಲ್ಲಿಯೂ ಇಂಥ ದುಷ್ಟರಿಗೆ ಅನೇಕ ಮಂದಿ ಅನುಯಾಯಿಗಳಿರುತ್ತಾರೆ. ಅವನ ಕಾಲದಲ್ಲಿಯೂ ಅನೇಕ ಮೂರ್ಖರು ಅವನನ್ನು ದೇವತಾ ಪರಮಪುರುಷ ಎಂದು ಒಪ್ಪಿಕೊಂಡರು. ತನ್ನ ಸ್ಥಾನವನ್ನೇ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾರದ ಪೌಂಡ್ರಕನು ತಾನೇ ಪ್ರಭು ವಸುದೇವ ಎಂಬ ಹುಸಿ ಭಾವನೆಯನ್ನು ಇಟ್ಟುಕೊಂಡಿದ್ದ. ತನ್ನ ಅವ್ಯಾಚಿಕ ಕರುಣೆಯಿಂದ ದೇವತಾ ಪರಮ ಪುರುಷನಾದ ಪೌಂಡ್ರಕ್ ರಾಜನು ಕಷ್ಟದಲ್ಲಿರುವವರನ್ನು ಪಾರು ಮಾಡಲು ಭೂಮಿಗೆ ಇಳಿದು ಬಂದಿದ್ದಾನೆ ಎಂದು ದೂತನು ಕೃಷ್ಣನಿಗೆ ಘೋಷಿಸಿದನು. ಪೌಂಡ್ರಕನ ಸುತ್ತ ಅನೇಕ ಮಂದಿ ಮೂರ್ಖರಿದ್ದರು. ಪೌಂಡ್ರಕನು ತಾನೇ ದೇವತಾ ಪರಮ ಪುರುಷನಾದ ವಸುದೇವನು ಎಂದು ತೀರ್ಮಾನಿಸಿಕೊಂಡಿದ್ದರು. ಈ ಬಗ್ಗೆ ತೀರ್ಮಾನವು ಬಾಲಿಶವಾದುದು. ಮಕ್ಕಳು ತಾವೇ ಆಡುತ್ತಿದ್ದಾಗ ತಮ್ಮಲ್ಲಿ ಒಬ್ಬನನ್ನು ರಾಜನಾಗಿ ಮಾಡುತ್ತಾರೆ. ಅವನು ತಾನು ರಾಜನೆಂದು ಭಾವಿಸಿಬಿಡುತ್ತಾನೆ. ಹಾಗೆ ಅನೇಕ ಮಂದಿ ಮೂರ್ಖರು ಅಜ್ಞಾನದಿಂದ ಇನ್ನೊಬ್ಬ ಮೂರ್ಖನು ದೇವರೆಂದು ಆರಿಸುತ್ತಾರೆ. ಅಂಥವನು ಹುಡುಗ ಆಟದಲ್ಲಿ ಅಥವಾ ಮನುಷ್ಯರ ಓಟುಗಳಿಂದ ದೇವರನ್ನು ಸೃಷ್ಟಿ ಮಾಡಬಹುದು ಎನ್ನುವಂತೆ ತಾನೇ ದೇವರು ಎಂದುಕೊಂಡು ಬಿಡುತ್ತಾರೆ. ತಾನೇ ಪರಮ ಪ್ರಭು ಎಂದು ಹುಸಿ ಭಾವನೆಯಿಂದ ಕೃಷ್ಣನ ಸ್ಥಾನಕ್ಕೆ ಸವಾಲು ಹಾಕಲು ಪೌಂಡ್ರಕನು ತನ್ನ ದೂತನು ದ್ವಾರಕೆಗೆ ಕಳಿಸಿದನು. ದೂತನು ದ್ವಾರಕೆಯಲ್ಲಿ ಕೃಷ್ಣನ ಆಸ್ಥಾನವನ್ನು ತಲುಪಿ ತನ್ನ ಒಡೆಯ ಪೌಂಡ್ರಕನ ಸಂದೇಶವನ್ನು ತಿಳಿಸಿದನು. ಆ ಸಂದೇಶದಲ್ಲಿ ಈ ಕೆಳಗಿನ ಹೇಳಿಕೆಗಳಿವೆ. ನಾನೊಬ್ಬ ದೇವತಾ ಪರಮ ಪುರುಷನಾದ ವಾಸುದೇವನು. ನನ್ನೊಡನೆ ಸ್ಪರ್ಧಿಸಬಲ್ಲ ಮನುಷ್ಯನಿಲ್ಲ. ನನ್ನ ಮೇರಿಯರದ ಅವ್ಯಾಚ್ಯಕ ಕರುಣೆಯಿಂದ ಮತ್ತು ನರಳುತ್ತಿರುವ ಬದ್ಧ ಆತ್ಮಗಳ ವಿಶ್ವಾಸದಲ್ಲಿ ಅನುಕಂಪದಿಂದ ನಾನು ಪೌಂಡ್ರಕ್ ರಾಜನಾಗಿ ಇಳಿದು ಬಂದಿದ್ದೇನೆ. ನಿನಗೆ ಹಕ್ಕು ಇಲ್ಲದೆ ನೀನೇ ವಸುದೇವನೆಂದು ಹೇಳಿಕೊಳ್ಳುತ್ತಿದ್ದೀಯಾ? ಆದರೆ ಈ ಸುಳ್ಳನ್ನು ನೀನು ಪ್ರಚಾರ ಮಾಡಬಾರದು. ಯದುವಂಶದ ಸಂತತಿಯನೇ, ನಿನ್ನ ಸ್ಥಾನವನ್ನು ನೀನು ಹುಸಿಯಾಗಿ ತಳೆದಿರುವ ವಸುದೇವನ ಎಲ್ಲ ಸಂಕೇತವನ್ನು ಬಿಟ್ಟು ಬಿಡು. ಈ ಸ್ಥಾನವನ್ನು ತೆರವು ಮಾಡಿದ ನಂತರ ಬಂದು ನನಗೆ ಶರಣಾಗತನಾಗು. ನಿನ್ನ ವಿಶೇಷ ಉದ್ದಟನದಿಂದ ನೀನು ನನ್ನ ಮಾತನ್ನು ಲಕ್ಷಿಸದೆ ಹೋದರೆ ಯುದ್ಧಕ್ಕೆ ಬಾ ಎಂದು ಸವಾಲು ಹಾಕುತ್ತೇನೆ. ಯುದ್ಧದಲ್ಲಿ ಈ ವಿಷಯ ತೀರ್ಮಾನವಾಗುವುದು. ಉಗ್ರಸೇನ ರಾಜನು ಸೇರಿದಂತೆ ಆ ಸ್ಥಾನದಲ್ಲಿರುವ ಪೌಂಡ್ರಕ್ ರಾಜನು ಸಂದೇಶವನ್ನು ಕೇಳಿ ಬಹುಹೊತ್ತು ಗಟ್ಟಿಯಾಗಿ ನಕ್ಕರು. ಆ ಸ್ಥಾನದ ಎಲ್ಲ ಗಟ್ಟಿ ನಗುವನ್ನು ಸವಿದ ಕೃಷ್ಣನು ದೂತನಿಗೆ ಹೀಗೆ ಉತ್ತರ ಹೇಳಿದನು. ಪೌಂಡ್ರಕನ ದೂತನೇ, ನನ್ನ ಸಂದೇಶವನ್ನು ನಿನ್ನ ಒಡೆಯನಿಗೆ ಮುಟ್ಟಿಸು. ಅವನೊಬ್ಬ ಮೂರ್ಖ ನೀಚ. ನಾನು ನೇರವಾಗಿ ಅವನನ್ನು ನೀಚನೆಂದು ಕರೆಯುತ್ತೇನೆ. ಅವನ ಆದೇಶದಂತೆ ನಾನು ನಡೆಯುವುದಿಲ್ಲ. ವಸುದೇವನ ಸಂಕೇತವನ್ನು, ಅದರಲ್ಲಿಯೂ ನನ್ನ ಚಕ್ರವನ್ನು ನಾನು ಎಂದು ಬಿಟ್ಟು ಬಿಡುವುದಿಲ್ಲ. ಪೌಂಡ್ರಕ್ ರಾಜನ ಮಾತ್ರವಲ್ಲ, ಅವನ ಹಿಂಬಾಲಕರನ್ನು ಕೊಲ್ಲಲು ನನ್ನ ಚಕ್ರವನ್ನು ಉಪಯೋಗಿಸುತ್ತೇನೆ. ಪೌಂಡ್ರಕ್ ಮತ್ತು ಅವನ ಮೂರ್ಖರ ಸಂಗಾತಿಗಳೊಂದಿಗೆ ಮೋಸ ಮಾಡುವರು ಮತ್ತು ಮೋಸ ಹೋದವರು ಒಂದು ಸಮುದಾಯವಲ್ಲ, ಅವರೆಲ್ಲರೂ ನಾನು ನಾಶ ಮಾಡುತ್ತೇನೆ. ಮೂರ್ಖ ದೊರೆಯೇ, ಹೀಗಾದಾಗ ನೀನು ನಾಚಿಕೆಯಿಂದ ತಲೆಮರೆಸಿಕೊಳ್ಳಬೇಕಾಗುತ್ತದೆ. ನನ್ನ ಚಕ್ರವು ನಿನ್ನ ತಲೆಯನ್ನು ದೇಹದಿಂದ ಬೇರ್ಪಡಿಸಿದಾಗ ಮಾಂಸವನ್ನು ತಿನ್ನುವ ಹದ್ದುಗಳಂಥ ಪಕ್ಷಿಗಳು ಅದನ್ನು ಸುತ್ತುವರಿಯುತ್ತವೆ. ಆಗ ನೀನು ಹೇಳುವಂತೆ ನೀನು ನನ್ನ ಆಶ್ರಯದಾತನಾಗುವುದಿರಲಿ. ಈ ಹೀನ ಪಕ್ಷಿಗಳು ನಿನಗೆ ದಯ ತೋರಿಸಬೇಕಾಗುತ್ತದೆ. ಆಗ ನಿನ್ನ ದೇಹವು ನಾಯಿಗಳಿಗೆ ಎಸೆಯುತ್ತೇನೆ, ಅವು ಅದನ್ನು ಬಹು ಸಂತೋಷದಿಂದ ತಿನ್ನುತ್ತದೆ. ದೂತನು ಕೃಷ್ಣನ ಮಾತುಗಳನ್ನು ತನ್ನ ಯಜಮಾನ ಪೌಂಡ್ರಕನಿಗೆ ಹೇಳಿದನು. ಅವನು ಈ ಭರ್ತನೆಯನ್ನೆಲ್ಲ ತಾಳ್ಮೆಯಿಂದ ಕೇಳಿದನು. ಇನ್ನು ಕಾಯದೆ ಕೃಷ್ಣನು ನೀಚ ಪೌಂಡ್ರಕನನ್ನು ಶಿಕ್ಷಿಸಲು ತನ್ನ ರಥದಲ್ಲಿ ಹೊರಟನು. ಆ ಸಮಯದಲ್ಲಿ ಕರುರಾಜ್ಯದ ರಾಜನು ತನ್ನ ಸ್ನೇಹಿತ ಕಾಶಿಯು ರಾಜನ ಜೊತೆಯಲ್ಲಿದ್ದುದರಿಂದ ಕೃಷ್ಣ ಇಡೀ ಕಾಶಿನಗರವನ್ನು ಸುತ್ತುವರಿ. ಪೌಂಡ್ರಕ್ ರಾಜ್ಯವನ್ನು ಶ್ರೀಕೃಷ್ಣವರು ಏನು ಮಾಡುತ್ತಾರೆ ಎಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.